ದೇಶದ ಭವಿಷ್ಯ ಅಡಗಿರೋದೇ ಯುವ ಶಕ್ತಿಯಲ್ಲಿ ಎನ್ನುತ್ತಾರೆ. ಆದರೆ ಇಂದು ಅದೇ ಯುವ ಶಕ್ತಿ ಭಾರತದ ಇತಿಹಾಸದಲ್ಲೇ ಕಾಣದಂತಹ ಭೀಕರ ನಿರುದ್ಯೋಗದ ಸುಳಿಗೆ ಸಿಲುಕಿ ತತ್ತರಿಸ್ತಾ ಇದೆ. ಕಷ್ಟಪಟ್ಟು ಓದಿ ಉನ್ನತ ಪದವಿ ಪಡೆದರೂ ದೇಶದ ಕೋಟ್ಯಾಂತರ ಯುವ ಜನತೆಗೆ ಸೂಕ್ತ ಉದ್ಯೋಗ ಸಿಗ್ತಿಲ್ಲ ಎಂಬುದು ಇಂದಿನ ಕಹಿ ವಾಸ್ತವ. ರಾಷ್ಟ್ರೀಯ ಮಟ್ಟದಲ್ಲಿ ನಿರುದ್ಯೋಗದ ಸಮಸ್ಯೆ ಎಷ್ಟು ಉಲ್ಬಣಿಸಿದೆ ಅಂದ್ರೆ ಉದ್ಯೋಗ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ನಿರ್ಮಾಣವಾಗಿದೆ. ಕೇವಲ ಕಚೇರಿಯ ಅಟೆಂಡರ್, ಪ್ಯೂನ್ ಅಥವಾ ಸ್ವಚ್ಛತಾ ಸಿಬ್ಬಂದಿಯಂತಹ ಗ್ರೂಪ್ ಡಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಬಿದ್ರೆ ಸಾಕು, ಲಕ್ಷಾಂತರ ಮಂದಿ ಪದವೀಧರರು ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಕೇವಲ 10ನೇ ತರಗತಿ ಅಥವಾ ಪಿಯುಸಿ ಅರ್ಹತೆ ಇರುವ ಈ ಸಾಮಾನ್ಯ ಕೆಲಸಗಳಿಗೆ ಬಿಇ, ಎಂಬಿಎ, ಎಂಟೆಕ್ ಹಾಗೂ ಪಿಎಚ್ಡಿ ಮಾಡಿರುವ ಉನ್ನತ ಶಿಕ್ಷಣ ಪಡೆದ ಅಭ್ಯರ್ಥಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸ್ತಾ ಇರುವುದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ರಾತ್ರಿ ಹಗಲಿನದೇ ಶ್ರಮಪಟ್ಟು ವಿದ್ಯಾಭ್ಯಾಸ ಮುಗಿಸಿದ ಯುವಕರಿಗೆ ತಮ್ಮ ವಿದ್ಯಾರ್ಹತೆಗೆ ತಕ್ಕ ಗೌರವಾನ್ವಿತ ಕೆಲಸ ಸಿಗ್ತಾ ಇಲ್ಲ. ಕೊನೆಗೆ ಕೇವಲ ಜೀವನ ನಿರ್ವಹಣೆಗಾಗಿ, ಹೊಟ್ಟೆಪಾಡಿಗಾಗಿ ಸಿಕ್ಕ ಕೆಲಸವನ್ನ ಒಪ್ಪಿಕೊಳ್ಳಲೇಬೇಕಾದ ಹತಾಶ ಅನಿವಾರ್ಯತೆ ಇಂದು ದೇಶದ ಯುವ ಜನತೆಯಂತಾಗಿದೆ. ಪ್ರತಿ ವರ್ಷ ಕೋಟ್ಯಾಂತರ ವಿದ್ಯಾರ್ಥಿಗಳು ಕಾಲೇಜುಗಳಿಂದ ಪದವಿ ಪತ್ರ ಹಿಡಿದು ಹೊರಬರ್ತಾ ಇದ್ದಾರೆ. ಆದರೆ ಅವರ ಕೈಗೆ ಸಿಗ್ತಿರೋದು ಉದ್ಯೋಗವಲ್ಲ, ಬದಲಿಗೆ ನಿರಾಸೆ. ಖಾಸಗಿ ವಲಯದಲ್ಲಿ ಸೃಷ್ಟಿಯಾಗುತ್ತಿರುವ ಉದ್ಯೋಗಗಳ ಕೊರತೆ, ಐಟಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ನಡೀತಾ ಇರುವ ಉದ್ಯೋಗ ಕಡಿತ ಹಾಗೂ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಉಂಟಾಗ್ತಾ ಇರುವ ವರ್ಷಗಟ್ಟಲೆಯ ವಿಳಂಬ ಧೋರಣೆ ಇಡೀ ವ್ಯವಸ್ಥೆಯನ್ನೇ ಕೊರೆದು ತಿಂತಾ ಇದೆ. ದೇಶದ ಆರ್ಥಿಕತೆ ಬೆಳೀತಾ ಇದೆ ಎಂದು ಅಂಕಿ ಅಂಶಗಳು ಹೇಳ್ತಾ ಇದ್ರೂ ಆ ಬೆಳವಣಿಗೆ ಉದ್ಯೋಗರಹಿತ ಬೆಳವಣಿಗೆಯಾಗಿ ಮಾರ್ಪಟ್ಟಿರೋದು ದುರಂತ. ಕೌಶಲ್ಯಾಭಿವೃದ್ಧಿಯ ಕೊರತೆ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಹಾಗೂ ಕೈಗಾರಿಕೆಗಳ ಅಗತ್ಯತೆಗಳ ನಡುವಿನ ಕಂದಕ ಯುವಕರನ್ನ ದಿಕ್ಕು ತಪ್ಪಿಸ್ತಾ ಇದೆ. ಯುವ ಶಕ್ತಿಯ ಹತಾಶೆ ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿರತೆಗೆ ದೊಡ್ಡ ಸವಾಲು. ಸರ್ಕಾರಗಳು ಕೇವಲ ಭರವಸೆಗಳ ಮಹಲನ್ನ ಕಟ್ಟುವುದನ್ನ ನಿಲ್ಲಿಸಿ ಉದ್ಯೋಗ ಸೃಷ್ಟಿ, ಕೈಗಾರಿಕಾ ಪ್ರಗತಿ ಹಾಗೂ ನೇಮಕಾತಿ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವ ನಿಟ್ಟಿನಲ್ಲಿ ತಕ್ಷಣವೇ ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ದೇಶದ ಬೆನ್ನೆಲುಬಾಗಬೇಕಾದ ಯುವಕರು ನಿರುದ್ಯೋಗದ ನರಕದಲ್ಲಿ ಕರಗಿ ಹೋಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ.